ತೂಪವಂದು 10 ಜನ ఆయన ಅಡ್ಡಗಟ್ಟದು ఆయన ಚಿತ್ರಹಿಂಸೆ ಮಾಡ್ತದಕ್ಕೆ ಇರ್ತೇವೆ ಈಗ ಪರಮೇಶ್ವರ ಪೂರ ಗುಂಡೂರಾವ್ ಭಟ್ಟದಲ್ಲಿ ಆಯ ರೌಡಿಂದು ಆಯ ರೌಡಿ ಅತ್ತು ಆಯ ಬಜರಂಗ ದಳದ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಧಾರಾಕಾರ ಮಳೆ ಕರಾವಳಿಯಲ್ಲಿ ಹೇಗೆ ನೀರೆಲ್ಲ ತುಂಬಿ ತುಳುಕ್ತಾ ಇದೆ ಅಂತ ಹೇಳೋದು ಗೊತ್ತಿದೆ. ಮನೆ ಬಿಟ್ಟು ಒಂದು ಹೆಜ್ಜೆ ಕೂಡ ಹೊರಭಾಗಕ್ಕೆ ಇಡೋದು ಹೇಗಪ್ಪ ಅಂತ ಆಲೋಚನೆ ಮಾಡ್ತಿರುವ ಸಂದರ್ಭದಲ್ಲೂ ಕೂಡ ಸಾಗರೋಪಾದಿಯಲ್ಲಿ ಬಜ್ಪೆಯಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಭೇದಿಸಬೇಕು, NIAಗೆ ಒಪ್ಪಿಸಬೇಕು ಅಂತ ಹೇಳುವ ಕಾರಣದಿಂದಾಗಿ ಇಡೀ ಹಿಂದೂ ಸಮಾಜ ಹೇಗೆ ಸೇರಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನಾವು ಬರುವಾಗ ಕೂಡ ಧಾರಾಕಾರ ಮಳೆ, ಬರುವಂಥ ರಸ್ತೆಯಲ್ಲಿ ಎಷ್ಟು ವೆಹಿಕಲ್ಸ್ಗಳು ಆರಂಭದಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದರೆ ಇಲ್ಲಿ ಒಂದು ಕೇಸರಿಯ ದೊಡ್ಡ ಸಮುದ್ರವೇ ನಿರ್ಮಾಣ ಆಗಿದೆ ಅಂತ ನಾವು ಪ್ರಾರಂಭದಲ್ಲೇ ಭಾವಿಸ್ಕೊಂಡ್ವಿ. ಒಳಗೆ ಬಂದು ನೋಡಿದಾಗ ಕಾರ್ಯಕ್ರಮದ ಅಂತಿಮವಾಗಿರುವಂಥ ಹಂತದಲ್ಲಿತ್ತು. ಯಾಕೆಂದರೆ ಬರುವಂಥ ರಸ್ತೆಯಲ್ಲಿ ಕೂಡ ಅಷ್ಟೇ ಟ್ರಾಫಿಕ್ಗಳಿತ್ತು. ಬರುವಾಗ ಶ್ರೀಕಾಂತ್ ಶೆಟ್ಟಿ ಅವರ ಭಾಷಣ ನಡೀತಾ ಇತ್ತು. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ನ್ಯಾಯ ಸಿಗಲೇಬೇಕು. ಅವರನ್ನು ಹತ್ಯೆ ಮಾಡಿರುವಂತಹ ಬಜ್ಪೆಯಲ್ಲಿಯೇ ಇಂತಹ ಒಂದು ಅಭೂತಪೂರ್ವವಾಗಿರುವಂತಹ ಪ್ರತಿಭಟನಾ ಸಭೆಯನ್ನು ಮಾಡಿ ಇವತ್ತು ಹಿಂದೂ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶಿಸಿಕೊಂಡಿದೆ. ನಾವೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ಹತ್ಯೆಯಾಗಿರುವಂತಹ ಸುಹಾಸ್ ಶೆಟ್ಟಿ ಸಾವಿಗೆ ನ್ಯಾಯ ಸಿಗಲಿ, ಜೊತೆಗೆ ಆ ಒಂದು ಪ್ರಕರಣಕ್ಕೆ NIAಗೆ ಅದನ್ನು ಒಪ್ಪಿಸುವಲ್ಲಿ ನಮ್ಮೆಲ್ಲ ಈ ಹೋರಾಟಗಳು ಫಲಶ್ರುತಿ ನೀಡಲಿ ಅಂತ ಹೇಳ್ಕೊಳ್ತಾ ಇವತ್ತಿನ ಒಂದು ಏನಿತ್ತು ಇಲ್ಲಿಯ ಒಂದು ವೈಬ್, ಹೇಗಿತ್ತು ಕೇಸರಿಯ ಒಂದು ಸಮುದ್ರ, ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತೇನೆ. ಥ್ಯಾಂಕ್ ಯು, ನೋಡ್ಕೊಂಡು ಬನ್ನಿ. ಜೈ ಶ್ರೀರಾಮ್. ನಾನು ವಿಜೇತ್ ಅಣ್ಣ ಹಾಗೆಯೇ ಸುಜಿತ್, ಹಿಂದೂ ಮುಖಂಡ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಒಂದು ಹತ್ಯೆ ಪ್ರಕರಣವನ್ನು NIAಗೆ ಒಪ್ಪಿಸಬೇಕು ಅಂತ ಹೇಳುವಂಥ ಪ್ರತಿಭಟನಾ ಸಭೆ ಬಜ್ಪೆ ಚಾಲೋ ನಡೀತಾ ಇದೆ. ಹೋಗ್ತಾ ಇದ್ದೇವೆ. 3 ಗಂಟೆಗೆ ಅಂತೇಳಿ ಹೇಳಿದರು, 4 ಆಯಿತು. ಮಳೆಗೆ ಒಂದು ಹೆಜ್ಜೆ ಹೊರಗಿಡುವ ರೀತಿಯಲ್ಲಿ ಇಲ್ಲ ಇವತ್ತಿನ ಮಳೆ ಮಾತ್ರ. ಆದರೂ ಕೂಡ ನಾವು ತೆರಳಬೇಕು ಅಂತ ಹೇಳೋ ಕಾರಣಕ್ಕೆ ಬರ್ತಾ ಇದ್ದೇವೆ. ಬರುವಂಥ ರಸ್ತೆಯಲ್ಲಿ ಒಂದು ಟ್ರಾಫಿಕ್ ನೋಡಿದರೆ ಕಲ್ಲಡ್ಕ ಬ್ಲಾಕ್, ಆ ಕಡೆ ಪುತ್ತೂರು ಬ್ಲಾಕ್, ಇಡೀ ಬ್ಲಾಕ್. ಈ ಕಡೆ ಕೊಳಲೆ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ, ಇದು ಬ್ಲಾಕ್. ಮಳೆಯಲ್ಲಿ ಒಂದು ಸಣ್ಣ ಒಂದು ಏನು ಫ್ರಂಟಲ್ಲಿರುವ ಏನು ಕೂಡ ಕಾಣ್ತಾ ಇಲ್ಲ. ಆದ್ರೆ ಒಂದು ಸುಹಾಸ್ ಶೆಟ್ಟಿ ಅವರ ಒಂದು ಪ್ರಕರಣವನ್ನು NIAಗೆ ಒಪ್ಪಿಸಿ ಪ್ರಕರಣದಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು ಹಿಂದೂ ಸಮಾಜಕ್ಕೆ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನಡೆಯುವ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸೊ ಹೋಗ್ತೇವೆ, ಹೇಗಾಗ್ತಿದೆ ಗೊತ್ತಿಲ್ಲ. ಆಲ್ರೆಡಿ ಲೈವ್ ನೋಡ್ತಿರ್ಬೇಕಿದ್ರೆ ಸಾಧಾರಣ ಸ್ವಾಗತ ಆಗ್ತಾ ಇತ್ತು ಪ್ರತಿಭಟನಾ ಸಭೆಯಲ್ಲಿ. ನೋಡುವ ಅಲ್ಲಿ ಹೋಗಿ ಹೇಗಿರುತ್ತೆ ನೋಡುವ. ಎಂಥ ಮಳೆ, ಎಂಥ ಗಾಳಿ ಮಾರ ವಿಜೇತ್ರೆ. ಬಜ್ಪೆಯಲ್ಲಿದ್ದೇವೆ. ಸುಹಾಸ್ ಶೆಟ್ಟಿ ಅವರ ಹತ್ಯೆ ಪ್ರಕರಣವನ್ನು NIAಗೆ ಒಪ್ಪಿಸಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಮಳೆ ಇರಲಿ, ಬಿರುಗಾಳಿ ಇರಲಿ, ಏನೇ ಇದ್ರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಇಡೀ ಹಿಂದೂ ಸಮಾಜ ಬಜ್ಪೆಯಲ್ಲಿ ಸೇರಿದೆ. ನಾವು ಬರೋ ಸ್ವಲ್ಪ ತಡ ಆಯಿತು, ಮಳೆಗೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲಿ ಬಂದಾಗ ಯಾವ ರೀತಿಯ ವೆಹಿಕಲ್ಸ್ಗಳು ಅಲ್ಲಿ ಪಾರ್ಕಿಂಗ್ ಆಗಿದೆ, ಬೇರೆ ಬೇರೆ ಕಟ್ಟಡಗಳ ಮೇಲೆ ಅಲ್ಲಿ ಇಲ್ಲಿ ನಿಂತುಕೊಂಡು ಹೇಗೆ ಹಿಂದೂ ಸಮಾಜ ಈ ಒಂದು ಜನಾಗ್ರಹ ಸಭೆಯನ್ನ ವೀಕ್ಷಣೆ ಮಾಡ್ತಾ ಇದೆ ಅಂತ ಹೇಳೋದು ನೋಡ್ಬೋದು. ಸೊ ನೋಡಿ, ಇಡೀ ಕೇಸರಿಮಯ ವಾತಾವರಣ ಬಜ್ಪೆಯಲ್ಲಿದೆ. ಜನಾಗ್ರಹ ಸಭೆ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಹಾಕ್ತೀನಿ, ಬನ್ನಿ ನೋಡುವ. ನೋಡಿ ಆ ಕಡೆಗೆ, ಇದು ಹಿಂದೂ ಸಂಘಟನೆಯ ಮುಖಂಡರನ್ನ ಹತ್ಯೆ ಮಾಡುವುದಕ್ಕಾಗಿ ವಿದೇಶದಿಂದ ಹವಾಲದ ಹಣವನ್ನು ತರಿಸಿ ಇದು ಸೇರಿರುವಂತ ಜನ ಇಲ್ಲಿ ಆಕ್ಚುಲಿ ಇವಾಗ ಶ್ರೀಕಾಂತ್ ಶೆಟ್ಟರ ಭಾಷಣ ಆಗ್ತಾ ಇದೆ ನೋಡಿ. ಕಟ್ಟಡ ಮೇಲೆ ನೋಡಿ ಹೇಗಿದ್ದಾರೆ ನೋಡಿ, ಅಲ್ಲಿ ಈ ಕಡೆಗೆ ಅಲ್ಲಿ. ಸೊ ಫುಲ್ ಒಮ್ಮೆ ಮೇಲೆ ಮಾಡಿ ತೋರಿಸಿ ಹೇಳುದು, ನನ್ನ ಧರ್ಮ, ನನ್ನ ದೇಶ, ನನ್ನ ಸಮಾಜ ಉಳಿಬೇಕು ಅನ್ನುವಂತ ಕಾಳಜಿಯಿಂದ
ಆ ಭಗವಧ್ವಜದ ಅಡಿಯಲ್ಲಿ ಅವರನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡತಕ್ಕಂತ ಈ ಎಲ್ಲ ಆ ಹಿಂದೂ ಕಾರ್ಯಕರ್ತರ ಪರಿಣಾಮವಾಗಿ ಇವತ್ತು ಮಂಗಳೂರಾಗಿ ಉಳಿದಿದೆ. ಸುಹಾಸ್ ಶೆಟ್ಟಿ ಅವರಂತ ಅನೇಕ ಯುವಕರು ಈ ಎಲ್ಲ ಯಾವುದೇ ಒಬ್ಬ ಅಮಾಯಕ ಯುವಕರ ಹತ್ಯೆ ಆಗಬಾರದು. ಯಾವುದೇ ತಂದೆ ತಾಯಿ ಈ ರೀತಿಯ ವೇದಿಕೆಯಲ್ಲಿ ಮುಖವನ್ನ ಈ ರೀತಿ ದುಃಖದಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಾರದು. ಅದಕ್ಕಾಗಿ ಇದಕ್ಕೊಂದು ಪೂರ್ಣ ವಿರಾಮವನ್ನು ಹಾಕಬೇಕು. ಆ ಉತ್ತರವನ್ನ ಕಂಡುಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. PFI ಉಗ್ರಗಾಮಿ ಸಂಘಟನೆಯ ಬಗ್ಗೆ ನಾವೆಲ್ಲ ಈ ಹಿಂದೆ ಬಹಳ ಅದನ್ನ ಒಂದು ರೀತಿಯಲ್ಲಿ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆವು. PFI ಅಂದ್ರೆ ಏನು ಅಂತ. ಆದ್ರೆ 1906ರಲ್ಲಿ ಮುಸ್ಲಿಂ ಲೀಗಿನ ರಚನೆ ಆಗುತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ಒಂದು ಇಸ್ಲಾಮಿಕ್ ಸ್ಟೇಟ್ ಅನ್ನು ಮಾಡ್ತಾರೆ. ಅದನ್ನೇ ಒಂದು ಪಾಕಿಸ್ತಾನ ಅಂತ ಕರಿತೀವಿ ನಾವು. ಆದ್ರೆ 2006ರಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಚನೆ ಆಗುತ್ತೆ. ತಮಿಳುನಾಡಿನ ಮಣಿತಾ ನೀತಿ ಪಸರೈ ಅನ್ನುವಂತ ಒಂದು ಸಂಘಟನೆ, ಕೇರಳದ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್ ಅನ್ನುವಂತ NDF ಇನ್ನೊಂದು ಸಂಘಟನೆ. ಯಾರು ಮರಾಡಿನಲ್ಲಿ 8 ಹಿಂದೂಗಳನ್ನ ಹತ್ಯಾಕಾಂಡ ಮಾಡಿದ್ರು ಆ NDF. ಬಿಹಾರದಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಜಲಾಲುದ್ದೀನ್ ಅನ್ನೋವನನ್ನ ಅರೆಸ್ಟ್ ಮಾಡ್ತಾರೆ. ಅವನ ಮನೆಯಲ್ಲಿ ಒಂದಷ್ಟು ಕರಪತ್ರಗಳು, ಒಂದಷ್ಟು ಮ್ಯಾನ್ಯುವಲ್ಸ್ ಗಳು ಸಿಗ್ತವೆ. ಕೂಡ PFIಗೆ ಅನೇಕ ತರಬೇತಿಗಳನ್ನು ಕೊಟ್ಟು ಮುಸ್ಲಿಂ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು. ಹಾಗಾಗಿ ನಾವು ಹೇಳ್ತೀವಿ, ಈ ಪ್ರಕರಣದಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಮೇಲೆ ತನಿಖೆ ಆಗಬೇಕು, ಅವನನ್ನು ತನಿಖೆಗೆ ಒಳಪಡಿಸಬೇಕು. ಈ ರೀತಿಯಾಗಿ ಇಡೀ ಕೇರಳ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ ಈ ಹೊತ್ತಿದ್ದಾರೆ. ಆ ಕಾರ್ಯ ಚಟುವಟಿಕೆಗಳನ್ನು ಮಟ್ಟ ಹಾಕಬೇಕು ಅಂತಾದ್ರೆ ಈ ಪ್ರಕರಣವನ್ನು ಅಂತರಾಳದ ಮಾತುಗಳನ್ನಾಡಲಿಕ್ಕಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತೆ, ಹಿಂದೂ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತರಿಗೆ ಅಂತಂತೆ ఆయన నెత్తిరుగు ఆయన ಸಾವು ನ್ಯಾಯ ತಿಕ್ಕೊಡುದು ಎನ್ನೈಕೊರಡು. ಈ ಪೊಲೀಸ್ ತಕ್ಲೇನ್ ಸರಿಯಾದ ತನಿಖೆ ಆದ್ರೆ ಈ ಗವರ್ಮೆಂಟ್ ಬಿಡಾಡ್ದು ಅಕ್ಲೆಗ್ PFI ಬೊಕ್ಕ KFT ಅಕ್ಲನ ತಮ್ಲೆಕ ಚಾರ್ಜ್ ಶೀಟ್ ರೆಡಿ ಆವಾವು ಅಂಚಾಯಿನೇದವರ NIAಗೆ ಕೊರಡು ಈ ತನಿಖೆ ನಮ್ಮೆ ಮಾತೇಡಲ್ಲ ಮಾತ ಸೇರ್ನೆ ಎನ್ನ ಮಗನ ಸಾವು ನ್ಯಾಯ ನಡೆದಿಟ್ಟು ಹೋರಾಟ ಮಾಡಿಕೊಡುವುದು. ಜೈ ಮೋದಿ ಜಿ. ಯಶಸ್ವಿಯಾಗಿದೆ. ಎಲ್ಲರೂ ಮನೆಗೆ ತಲುಪುವವರೆಗೆ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಇದೆ. ಎಲ್ಲ ಹಿಂದೂ ಸಂಘಟನೆಯ ಪ್ರಮುಖರು ಎಲ್ಲರೂ ಗಮನಿಸಬೇಕು. ನಾವೆಲ್ಲರೂ ಶಾಂತಿಯಿಂದ ಮನೆ ಮುಟ್ಟುವವರೆಗೆ ಸುರಕ್ಷಿತವಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತೇವೆ. ಹಾಗೆ ಕಾರ್ಯಕರ್ತರಲ್ಲಿ ಚಾರಿಟಿ ಇದೆ, ಅದನ್ನು ದಯವಿಟ್ಟು ಅದಕ್ಕೆ ಎಲ್ಲರೂ ಇಡಬೇಕು ಅಂತ ವಿನಂತಿ ಮಾಡ್ಬೋದು. ಜೈ ಶ್ರೀರಾಮ್. Dua.